ಒಪ್ಪುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಇನ್ನು ಉಳಿದವರು ನಮ್ಮ ಯತ್ನಾಳರು ಮೆಂದ್ರ ಹೇಳ್ತಾ ಇರ್ತೀನಿ ನಿಮಗೆ, ಚರ್ಚೆನೂ ಆಗ್ಯದ. ಯತ್ನಾಳರು ಬಿಜಾಪುರ ಜಿಲ್ಲೆಗ ಅಥವಾ ವಿಜಯಪುರ ಜಿಲ್ಲೆದೊಳಗೆ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಪರಿಚಿತರು. ಅದು ಬಿಟ್ಟು ಹೊರಗೆ ಬಂದ್ರೆ ಅವ್ರು ಬಂದು ಅವ್ರ ಜೊತೆ ಬಂದು ನಿಲ್ಲೋದು ಭಾಳಷ್ಟು ಎಮ್ ಎಲ್ ಎಗಳು ಅನಿಸ್ತಾರೆ, ಭಯಪಡ್ತಾರೆ. ಬಿಡಪ್ಪ ಮಾರಾಯ ಅವ್ರ ಬಾಯಿಂದ ನಮ್ಮ ಹೆಸರು ಕೆಡಬಾರ್ದು ಅಂತೇಳಿ. ಯಾಕಂದ್ರೆ ಆ ರೀತಿಯಾಗಿ ತೀವ್ರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇರ್ತಾರೆ ತಮ್ಮ ಎದುರಾಳಿ ಮೇಲೆ. ಹೀಗಾಗಿ ಅವರು ಆ ಭಾಗದ ಒಬ್ಬ ಲೀಡರೇ ಬೆಳೆದಿಲ್ಲ, ಒಬ್ಬ ಬಾಯ ಮಾಡುವಂಥ ವ್ಯಕ್ತಿ, ಮಾತಾಡೋಂಥ ವ್ಯಕ್ತಿ ಅಂತ ಮಾತ್ರ ಅದ. ಅದಕ್ಕೆ ಅವ್ರು ಏನೋ ಅನ್ಬೋದಿಲ್ಲ ಅಂತಲ್ಲ, ಇವರೆಲ್ಲ ಯಡಿಯೂರಪ್ಪನ ಪರೈತಂಥವ್ರು ಮೀಡಿಯಾದವರು ಹಾಗೆ ಹೀಗೆ ಕರೀತಾರೆ, ಕರೀಲಿ ಅಂತ ಕರೋರಿಲ್ಲ. ಆದರೆ ವಾಸ್ತವ ಏನಪ್ಪ ಅಂತಂದ್ರೆ ಇವತ್ತು ಯಡಿಯೂರಪ್ಪರ ಸಮೀಪ ಬರಲಾರದ ವ್ಯಕ್ತಿತ್ವಗಳು ಇವರೆಲ್ಲ. ಹೀಗಾಗಿ ಇವ್ರನ್ನ ಕಟ್ಕೊಂಡು ಲಿಂಗಾಯತರ ಅಸ್ತ್ರವನ್ನು ಕಸಬೇಕು ಅನ್ನೋದು ನಮ್ಮ ಯತ್ನಾಳ ಬಣದ ದೊಡ್ಡ ಏನಪ್ಪ ತಂತ್ರಗಾರಿಕೆ. ಆದರೆ ಈ ತಂತ್ರಗಾರಿಕೆ ಸಫಲ ಆಗ್ತದೋ ಇಲ್ಲೋ ಇಲ್ಲ ಪ್ರಯೋಗ ಮಾಡಿದಾಗ ಗೊತ್ತಾಗುವಂಥದ್ದು. ಇದಕ್ಕೆ ಯಾವ ರೀತಿ ಸ್ಪಂದನೆ ಆಗ್ಬೋದು, ಏನಾಗ್ಬೋದು ಅಂತೇಳಿ. ಈಗಾಗಲೇ ಹೆಚ್ಚು ಕಡಿಮೆ ಯಡಿಯೂರಪ್ಪರ ಬಲ ಹೆಚ್ಚಾಗ್ತಾ ಅನ್ನೋದು ದಿನಕ್ಕೆ. ಅದೇ ಕಾಲಕ್ಕೆ ಯತ್ನಾಳ ಬಲ ಕುಂದ್ಕೋತ ನಡೆದ. ಮುಂದಿನ ದಿನಗಳಲ್ಲಿ ಇನ್ನೂ ಕುಂದುವ ಸಾಧ್ಯತೆಗಳಿದ್ದಾವೆ. ಆದರೂ ಒಂದು ಧೈರ್ಯ ಅದ, ನಾವು ಅದನ್ನು ಮೆಚ್ಚಲೇಬೇಕಾಗ್ತದೆ. ಇವರಲ್ಲಿ ನಮ್ಮ ಯತ್ನಾಳರಲ್ಲೇ ಹೇಗಾದರೂ ಮಾಡಿ ವಿಜೇಂದ್ರ ಅವರು ನಮ್ಮ ಮನೆಗೆ ಅಟ್ಟಲೇಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಶತ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆದರೂ ಸಹ ಗೆದ್ದರೂ ಸಹ ಈ ಲಿಂಗಾಯತ ಜನರಿಗೆ ನಾವು ಹೇಳಿದ ಹೆಸರುಗಳು ಸೋಮಣ್ಣ, ಮೊಮ್ಮಾಯಿ, ಯತ್ನಾಳ ಇವರು ಯಡಿಯೂರಪ್ಪರ ಮಟ್ಟದಲ್ಲಿ ಇಡೀ ಪಕ್ಷವನ್ನು ತೆಗೆದುಕೊಂಡು ಹೋಗ್ತಾರೆ, ಅದನ್ನು ಗೆಲ್ಲಿಸುವಂಗೆ ಮಾಡ್ತಾರೆ ಅನ್ನೋದು ಮಾತ್ರ ಇನ್ನೂ ಸಂಶಯಾಸ್ಪದ ಅನ್ನೋದು ಅಷ್ಟು ಸತ್ಯ. ಏನೋ ಆಗಲಿ, ಒಟ್ಟಿನಲ್ಲೇ ಲಿಂಗಾಯತ ಒಂದು ಶಸ್ತ್ರ ತೊಗೊಂಡು ವಿಜೇಂದ್ರ ಇಳಿಸ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಯಶಸ್ವಿ ಆದೀತಾ ಅನ್ನೋದನ್ನು ನಾವು ನೀವು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋದ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.